ನಮಸ್ತೆ. ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ. ನೋಡಿ, ಆಸ್ಪತ್ರೆಯಿಂದ ಬಂದು ಮಾರನೇ ದಿನ ಬಂದಿದ್ದೀನಿ ನಾನು ಮೇಲಕ್ಕೆ. ಸ್ವಲ್ಪ ಗಿಡಗಳು ಯಾವ ಥರ ಇಟ್ಟಿದ್ದಾರೆ ಅಂತ ನೋಡೋಣ ಅಂತ. ಕಂಬಿ ಎಲ್ಲ ಕಟ್ಟಿರೋದು ಇವಾಗ ಕಾಣಿಸ್ತಾ ಇರ್ಬೋದು. ಅದಾದಮೇಲೆ ನಮಗೆ ಭಾನುವಾರದಿಂದ ಫುಲ್ಲು ಮಳೆ, ಕೆಲಸನೇ ನಡೀಲಿಲ್ಲ. ಕಂಬಿ ಕಟ್ಟಿದ್ದೇ ಲಾಸ್ಟ್ ಆಯಿತು. ನಾವು ಶನಿವಾರ ಗುರುವಾರ ಡಿಸ್ಚಾರ್ಜ್ ಆಯಿತು. ಶುಕ್ರವಾರ ಸ್ವಲ್ಪ ನಿಮಗೆ ವಿಡಿಯೋ ಹಾಕಿದ್ದೀನಿ 3 ನಿಮಿಷದ್ದು. ಮತ್ತು ಶನಿವಾರ ನಾವು ಗಿಡಗಳು ನೋಡಿಬಿಟ್ಟು ಯಾವ್ಯಾವ ಥರ ಇಡ್ತೀವಿ ಅಂತ ಭಾನುವಾರ ಇಟ್ಟಿದ್ದಾಯಿತು. ಭಾನುವಾರದ ವಿಡಿಯೋ ಆಮೇಲೆ ತೋರಿಸ್ತೀನಿ ನಿಮಗೆ. ಇದು ಶನಿವಾರ ನಾನು ಬಂದು ವಿಡಿಯೋ ಮಾಡ್ಕೊಂಬರ್ತಿದ್ದೀನಿ. ಆಪಿಗಂತೂ ತುಂಬ ಕನ್ಫ್ಯೂಸು, ಯಾಕೆ ಈ ಥರ ಮಾಡಿದ್ದಾರೆ ಅಂತ. ಅದು ಓಡಾಡೋಕ್ಕೂ ಸ್ವಲ್ಪ ಆ ಕಡೆ ಈ ನೋಡ್ಕೊಂಡು ಓಡಾಡುತ್ತೆ. ಅದಕ್ಕೆ ಗೊತ್ತಾಗ್ತಾ ಇಲ್ಲ ಪಾಪ. ನೋಡುತ್ತೆ, ನಮ್ಮ ಮಕ್ಕ ನೋಡುತ್ತೆ, ಕೆಳಗಡೆನೆಲ್ಲ ನೋಡುತ್ತೆ, ಓಡಾಡುತ್ತೆ. ಎಲೆ ಬಳ್ಳಿ ನೋಡಿ ಇಲ್ಲಿ ಇಟ್ಟಿದ್ದಾರೆ ಟ್ಯಾಂಕ್ ಹತ್ರ. ಅದನ್ನು ಸೇಮ್ ನಾವು ಹೆಂಗಿಟ್ಟಿದ್ವೋ ಹಂಗೆ ತಂದಿಟ್ಟಿದ್ದಾರೆ. ಅದಕ್ಕೇನು ಡಿಸ್ಟರ್ಬ್ ಮಾಡಿಲ್ಲ. ಆಮೇಲೆ ಗಿಡಗಳು ಮಾತ್ರ ತುಂಬ ಇಲ್ಲಿ ಮಾತ್ರ ನಿಮಗೆ ದಾರಿ ಕಾಣುತ್ತೆ, ಇನ್ನು ಮಿಕ್ಕಿದ ಕಡೆ ಎಲ್ಲೂ ಕಾಣಿಸಲ್ಲ. ಆಮೇಲೆ ಇಲ್ಲಿ ಮಧ್ಯೆ ಒಂದೊಂದು ಗಿಡಗಳು ಇಲ್ಲ, ಅವು ಜಾಗ ಖಾಲಿ ಇದೆ. ಅಲ್ಲೆಲ್ಲ ಅಡ್ಜಸ್ಟ್ ಮಾಡಿ ಇಟ್ಟರೆ ಕೆಳಗಡೆ ಇರೋವು ಸುಮಾರು ಗಿಡಗಳು ಅದ್ರ ಮೇಲೆ ಹೋಗ್ತವೆ. ಇವು ಎಲ್ಲಿ ಬೇಕೋ ಅಲ್ಲಿ ಯಾವ ಗಿಡ ಬೇಕೋ ಅವು ಇಟ್ಟಿದ್ದಾರೆ ನೋಡಿ. ಖಾಲಿ ಪಾಟ್ಗಳು ಅವು ಎಲ್ಲ ಇದು ಮಾಡಿದ್ದಾರೆ. ಇವಾಗ ಚೆಂಡು ಹೂವಿನ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅದಾದಮೇಲೆ ಅವು ಮಳೆ ಬಂದಮೇಲೆ ಅವು ಹೆಂಗಾದವು ಅಂತ ನೆಕ್ಸ್ಟ್ ವಿಡಿಯೋಗಳ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲೆಲ್ಲ ಓಡಾಡೋಕ್ಕೆ ಬರ್ದಂಗೆ ಇಟ್ಟಿದ್ದಾರಲ್ವ, ಅವನ್ನೆಲ್ಲ ನಾನು ಸರಿ ಮಾಡಬೇಕು. ಇದರಲ್ಲಿ ಇವು ಶೋ ಗಿಡನೂ ತಂದು ಇಲ್ಲಿ ಇಟ್ಬಿಟ್ಟಿದ್ದಾರೆ ಆ ಸೈಡು. ನಾನು ಹೋದಾಗ ಆ ಕಡೆ ಸೈಡು ತೆಗಿಯಲ್ಲ ಅಂದಿದ್ರು. ಅದಾದಮೇಲೆ ಅಲ್ಲೂ ಕೆಲಸಕ್ಕೆ ತೆಗಿಬೇಕಾಗುತ್ತೆ ಅಂತ ತೆಗೆದು ಇಲ್ಲಿ ಎಲ್ಲೆಲ್ಲಿ ಜಾಗ ಇತ್ತು ಅಲ್ಲಿ ಇಟ್ಬಿಟ್ಟಿದ್ದಾರೆ. ಒಂದು ಕಡೆಯಿಂದ ಹೋದರೆ ಅದೇ ಕಡೆ ಬರೋಕ್ಕಾಗಲ್ಲ, ಇನ್ನೊಂದು ಕಡೆಯಿಂದ ಬರಬೇಕಾಗುತ್ತೆ. ಮತ್ತು ನಾವು ಆ ಥರ ಇದೆ. ಇಲ್ಲಿ ಬಂದ ತಕ್ಷಣ ನೋಡಿ, ಇಲ್ಲಿ ಇಟ್ಟಿಗೆಯಲ್ಲಿ ಅಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿಂದ ಮತ್ತೆ ನಾವು ವಾಪಸ್ ಬಂದುಬಿಟ್ಟು ಬರಬೇಕು, ಆ ಥರ ಇದೆ. ಇದು ನಾನು ನೋಡೋದು ಅದು ನನ್ನಿಂದೇನೂ ಬಂದು ಎಲ್ಲ ನೋಡ್ತಾ ಇತ್ತು. ಅದಕ್ಕೆ ಇವಾಗ ಓಡಾಡೋಕ್ಕೆ ಜಾಗ ಇಲ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಜಾಗ ಮಾಡಿ ಸಾಲು ಮಾಡಿದರೆ ಅದನ್ನು ಓಡಾಡ್ಕೊಂಡಿರುತ್ತೆ. ನಾನು ಇವಾಗ ಅರಶಿನ ಇರೋ ಪಾಟ್ಗಳನ್ನ ರಿಪಾಟ್ ಮಾಡಿ ಇಟ್ಟಿದ್ನಲ್ಲ, ಅದರಲ್ಲಿ ಇವಾಗ ನಾನು ಊರಿಂದ ತಂದಿರೋ ಗಿಡಗಳು ಇಟ್ಟಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ವೈಟ್ ಥರ ಇತ್ತು, ಇನ್ನೆರಡು ಗಿಡ ಅದೇ ಥರ ಇದೆ. ಮೊಗ್ಗು ರೆಡ್ಡೇ ಅನಿಸುತ್ತೆ ನನಗೆ. ಅದು ಹೂವನೂ ಅರಳೋಕ್ಕಾಗಿಲ್ಲ. ಒಂದು ಹೂವು ಮೊಗ್ಗಾಗಿತ್ತು, ಅಳಿಲು ಕಡ್ದಾಕಿದೆ. ಇವಾಗ ಈ ಅಳಿಲ್ಗೆ ಇದ್ದಿದ್ದು ಸಲೀಸಾಗ್ಬಿಟ್ಟಿದೆ. ಅಲ್ಲಿ ಹೋಗಿ ಮೊಗ್ಗುಗಳು ಕಡಿತಾ ಇರೋದಕ್ಕೆ. ಅವು ಎಲ್ಲಿ ಬಂದು ಹೆಂಗೆ ಕಡಿತಾವೋ ಯಾವಾಗ ಕಡಿತಾವೋ ಅವು ಗೊತ್ತಿಲ್ಲ. ಇಲ್ಲಿ ಲಿಕ್ವಿಡ್ಗಳು ಇಟ್ಟಿದ್ದನ್ನು ತಂದು ಅಲ್ಲಿ ಇಟ್ಬಿಟ್ಟಿದ್ದಾರೆ. ಅವನ್ನೆಲ್ಲ ಒಂದು ಕಡೆ ಸೇವ್ ಮಾಡಬೇಕು. ಮತ್ತು ನಾನು ಹಣ್ಣಿನ ಗಿಡ ಇಲ್ಲಿಟ್ಟು ನೋಡೋಣ ಅಂತೇಳ್ಬಿಟ್ಟು ಸ್ವಲ್ಪ ದಿನ ಇಟ್ಟಿದ್ದೀನಿ. ನೋಡಿ ಅವ್ರು ಹೆಂಗೆ ಯಾವ ಥರ ಓಡಾಡ್ತಾರೋ ನೋಡಿ ಅವನ್ನು ತೆಗಿಬೇಕು ಕವರಿಂದ. ನನಗೆ ಟೈಮ್ ಆದಾಗ ಒಂದು ಸ್ವಲ್ಪ ಖಾಲಿ ಪಾಟ್ ಇದ್ದಾವೆ, ಅವನ್ನೇ ಸ್ವಲ್ಪ ರಿಪಾಟ್ ಮಾಡ್ಕೊಂಡು ಚಿಕ್ಕ ಪಾಟಲ್ಲೇ ಇಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಎಲ್ಲ ಕೆಲಸ ಮುಗಿ ಅಷ್ಟೊತ್ತಿಗೆ ಎಷ್ಟು ದಿನ ಆಗುತ್ತೋ ಎಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ ಅಲ್ವಾ, ಅಷ್ಟೊತ್ತಿಗೆ ಚಿಕ್ಕ ಪಾಟಲ್ಲೇ ಬೆಳೀತಾ ಇರಲಿ. ಏನು ಸ್ವಲ್ಪ ದೊಡ್ಡವಾದ್ಮೇಲೆ ಬೇಕಾದ್ರೆ ರಿಪಾಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲೆಲ್ಲ ದಾಸವಾಳ ಸ್ವಲ್ಪ ಎಲ್ಲ ಮಿಕ್ಸ್ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಎಲ್ಲ ತಂದು ಆ ಸೈಡ್ ಶೋ ಗಿಡ ಇಟ್ಟಿದ್ನಲ್ಲ ಅವೆಲ್ಲ ತಂದು ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಅವನ್ನೆಲ್ಲ ರೆಡಿ ಮಾಡಬೇಕು. ಮುಂದಿನ ವಿಡಿಯೋದಾಗೆ ನಾನು ಭಾನುವಾರ ಫುಲ್ಲು ಕೆಲಸ ಮಾಡಿದ್ದಾಯಿತು. ಯಾಕೆಂದರೆ ಭಾನುವಾರ ಕೆಲಸದವ್ರು ಬರಲಿಲ್ಲ. ನಾವು ಬಂದಾದಮೇಲೆ ಮಳೆ ಸ್ಟಾರ್ಟ್ ಆಗಿದ್ದದು. ಅದಾದಮೇಲೆ 3 ದಿನ ಸಿಕ್ಕಾಪಟ್ಟೆ ಮಳೆ, ಎಲ್ಲರಿಗೂ ಗೊತ್ತಿದ್ದಂಗೆ. ನೋಡಿ, ಇಲ್ಲೆಲ್ಲ ಇಟ್ಬಿಟ್ಟಿದ್ರಲ್ಲ, ಓಡಾಡೋಕ್ಕೆ ಜಾಗ ಇಲ್ಲ. ಗಿಡಗಳ ಕಡ್ಡಿಗಳು ಈ ಥರ ಕೈಯಲ್ಲಿ ಹಿಂಗೆ ಅನ್ಕೊಂಡೇ ಹೋಗ್ಬೇಕಾಗಿತ್ತು. ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಕಾಣಲ್ಲ. ನನಗೆ ಈ ಕೆಲಸ ಮಾಡೋದು ಗೊತ್ತಿದ್ದರೆ ಹಣ್ಣಿನ ಗಿಡ ತರ್ತಿರ್ಲಿಲ್ಲ. ಇವನ್ನ ಕಾಪಾಡ್ಕೊಳ್ಳೋದೇ ನನಗೆ ಚಾಲೆಂಜು. ಯಾಕೆಂದರೆ ಅವು ರೇರ್ ಗಿಡ ನನಗೆ. ಬ್ಲೂಬೆರಿ, ಆಮೇಲೆ ಲಿಚ್ಚಿ ತಂದಿರೋದು, ಸ್ಟಾರ್ ಫ್ರೂಟು. ಲಿಚ್ಚಿ ಬ್ಲೂಬೆರಿ ತುಂಬ ರೇರ್ ಅಲ್ವಾ, ಅದು ಕಮ್ಮಿ ಇತ್ತು ಅಂತ ತಗೊಂಬಂದಿದ್ದೀನಿ. ನೋಡಬೇಕು, ನೋಡಿ ಮಾಡಬೇಕು. ಏನೂ ಇಲ್ಲ ಕೆಲಸ ಅಂತ ಅಂದ್ಕೊಳ್ಳೋಂಗಿಲ್ಲ. ಇಲ್ಲಿ ಸೌಗಂಧಿಕ ಪುಷ್ಪ ಸ್ವಲ್ಪ ಬಾಗ್ಬಿಟ್ಟಿದ್ದಾವೆ. ತರಬೇಕಾರೆ ಅವು ತುಂಬ ಉದ್ದುದ್ದ ಬೆಳೆದಿದ್ವಲ್ಲ, ಚೆನ್ನಾಗಿ ಬಾಗ್ಬಿಟ್ಟಿದ್ದಾವೆ. ಅವಕ್ಕೊಂದು ಸ್ವಲ್ಪ ಕೋಲ್ ಕಟ್ಟಿ ಕಟ್ ಮಾಡಬೇಕು. ಇದನ್ನು ಕಟ್ ಮಾಡ್ತೀನಿ ನಾನು, ತುಂಬ ಉದ್ದ ಇದೆ. ಚೈನಾ ಡಾಲ್ ಅಂತೀವಲ್ಲ ಅದು ಉದ್ದ ಇದೆ. ನೋಡಿ, ಇಲ್ಲೆಲ್ಲ ಈ ಥರ ಇಟ್ಟಿದ್ದಾರೆ. ನಾನು ಅವತ್ತು ಇವನ್ನೆಲ್ಲ ಕ್ಲೀನ್ ಮಾಡಿ ರಿಪಾಟ್ ಮಾಡಿದ್ನಲ್ಲ ಒಂದು ಸೈಡು, ಅವೆಲ್ಲ ತಂದು ಇಲ್ಲಿ ಇಟ್ಟಿದ್ದಾರೆ. ಅವನ್ನು ಒಂದು ಕಡೆ ಇಡಬೇಕು. ಯಾಕೆಂದರೆ ಮೊನ್ನೆ ತಾನೇ ನಾನು ಅವನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವೆಲ್ಲದ್ರ ಜೊತೆಗೆ ಸೇರಿಸ್ಬಿಟ್ರೆ ಅವಕ್ಕೂ ಹುಳ ಸ್ಟಾರ್ಟ್ ಆಗುತ್ತೆ. ಇನ್ನೂ ಪ್ರೂನ್ ಮಾಡ್ಕೊಂಡಿದ್ದೀನಿ, ಇನ್ನೂ ಚಿಗುರಿ ಇಲ್ಲ. ಅಷ್ಟೊತ್ತಿಗೆ ನಾವು ಮಳೆ ನಿಂತರೆ ಒಂಚೂರು ಔಷಧಿನೂ ಹೊಡಿಬೇಕು. ಇದು ಚೇಪೆಕಾಯಿ ಗಿಡ. ಆ ಸೈಡ್ ಒಂದು ಗಿಡ ಇಲ್ಲ, ಎಲ್ಲ ತಂದು ಈ ಕಡೆ ಇಟ್ಬಿಟ್ಟಿದ್ದಾರೆ. ಅವ್ರಿಗೆ ಎಲ್ಲೆಲ್ಲಿ ಜಾಗ ಇತ್ತೋ ಅಲ್ಲಿ. ದೊಡ್ಡ ಗ್ರೋ ಬ್ಯಾಗ್ಗಳ ನೆಲದ ಮೇಲೆ ಇಟ್ಟಿದ್ವಿ.
ಸದ್ಯಕ್ಕೆ ಇವ ನೆಲದ ಮೇಲೆ ಇರಲಿ ಅಂತ ನೋಡಿ ಸ್ಪೀಡಾಗಿ ತೋರಿಸ್ತೀನಿ ಅನ್ಕೋಬೇಡಿ, ಯಾಕೆಂದರೆ ಅಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ. ಹಿಂದಲ್ಲಿಂದನೇ ನಾನು ಆ ಥರ ತೆಗೆದಿದ್ದೀನಿ ವಿಡಿಯೋ. ನೆಕ್ಸ್ಟು ನಾನು ಕ್ಲೀನಾಗಿ ಜೋಡಿಸ್ದಾಗ ನಿಮಗೆ ಸ್ಲೋ ಆಗಿ ತೋರಿಸ್ತೀನಿ. ಇದೂ ತುಂಬ ವರ್ಷದ ಗಿಡ ಅಲ್ವಾ, ಅದನ್ನು ಇಲ್ಲಿ ತಂದಿದ್ದಾರೆ. ಕಂಬಿಗಳು ಕೂಡ ನೋಡಿ ಇಲ್ಲಿ ಹಾಕಿದ್ದಾರೆ ಅಂತ ಹೇಳ್ದೆಲ್ಲ, ಇವನ್ನೂ ಬೇರೆ ಕಡೆ ಇಡಬೇಕು. ನಾನು ಇಟ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ನಾನು ಗಾರ್ಡನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಕಮೆಂಟ್ ಮಾಡಿ, ಅರ್ಧಂಬರ್ಧ ನೋಡಿ ಕಮೆಂಟ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಇಲ್ಲಿ ಇಲ್ಲಿರೋ ಗಿಡಗಳು ಹೂವಿನ ಗಿಡ, ಇಲ್ಲೂ ಅಷ್ಟೇ. ಇಲ್ಲಿ ಅರ್ಧಕ್ಕೆ ಹೋದ್ಮೇಲೆ ಆ ಕಡೆ ಹೋಗೋಕ್ಕಾಗಲ್ಲ. ಇನ್ನು ಹೂವು ಬಿಡೋದಂತೂ ಇನ್ನು ಜಾಸ್ತಿ ಚೆಂಡು ಹೂವು ಬಿಟ್ಟರೆ ಇನ್ನು ಯಾವೂ ಇಲ್ಲ ಅಲ್ಲಿ. ದಾಸವಾಳನೂ ಅಷ್ಟೇ, ಎಲ್ಲ ಮೊಗ್ಗೆಲ್ಲ ಕಡ್ದಾಕಿರುತ್ತೆ. ಇಲ್ಲಿ ಇಟ್ಟಿಗೆ ಹೆಂಗೆ ಬೇಕಾದ್ರೂ ಹಂಗೆ ಇಟ್ಟರೆ ಅವನು ಸ್ವಲ್ಪ ಸರಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಥವಾ ಮಾಡದೇ ಇದ್ದರೂ ಅವರು ಕೆಲ್ಸಕ್ಕೆ ಬಳಸ್ಕೊತಾರಲ್ಲ, ಅವು ಖಾಲಿ ಆಗುತ್ತೆ. ಅದು ಅಲ್ಲಿ ಒಡೆದಾಕಿರೋ ಕಸ ಎಲ್ಲ ಹೋಗುತ್ತೆ, ಸಾಗಿಸ್ತಾರೆ. ಸಾಗಿಸಾದ್ಮೇಲೆ ಅಲ್ಲಿ ಜಲ್ಲಿ ಸಿಮೆಂಟು ಎಲ್ಲ ತರ್ಬೋದು. ಅಲ್ಲಂತೂ ನಮಗೇನು ಜಾಗ ಇರೋಲ್ಲ. ಆಮೇಲೆ ನಾನು ಟ್ಯಾಂಕ್ ಹತ್ರನೂ ಸ್ವಲ್ಪ ಕೆಳಗಡೆ ಶೋ ಗಿಡಗಳು ಅಲ್ಲಿ ಜೋಡಿಸಿದ್ದೀನಿ, ಜಾಗ ಇಲ್ಲದೆ ಇರೋದಕ್ಕೆ. ಒಂದು ಸ್ವಲ್ಪ ಜೋಡಿಸ್ದೆ ಅವತ್ತು, ಮಿಕ್ಕಿದ್ದು ಜಾಸ್ತಿ ಇದು ಆಗಲಿಲ್ಲ. ಈ 3 ಲೈನ್ ಮಾತ್ರ ಜೋಡಿಸಿದ್ದೀನಿ, ನೋಡಿದ್ರೆ ಕಾಣ್ತಾ ಇರ್ಬೋದು. ಯಾಕೆ ರೀಪಾಟ್ ಮಾಡಿ ನಾನೆಲ್ಲ ಪ್ರೂನ್ ಮಾಡ್ಕೊಂಡಿದ್ನಲ್ಲ, ಅವನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದೀನಿ ಸೇವ್ ಮಾಡೋಕ್ಕೆ. ಇನ್ನು ಮಿಕ್ಕಿದ್ದೆಲ್ಲ ಜೋಡಿಸ್ಬೇಕು. ಆಮೇಲೆ ಇದು ದಾಸವಾಳ ಊರಿಂದ ತಂದಿದ್ದು ಕೂಡ ಪಾಟ್ ಅಲ್ಲೇ ಇಟ್ಟಿದ್ದೀನಿ. ಇದೊಂದು ಡಿಸೆಂಬರ್ ಹೂವು, ಅದು ಹೂವು ಬಿಟ್ಟಿದೆ. ಅದು ಎಲ್ಲ ಬಗ್ಗಿಬಿಟ್ಟಿದ್ದಾವೆ, ಯಾವಕ್ಕೂ ಕಟ್ಟೋಕ್ಕಾಗಲ್ಲ ಅಲ್ವಾ, ಬಗ್ಗಿಬಿಟ್ಟಿದ್ದಾವೆ. ಆಮೇಲೆ ಇದು ಹಣ್ಣಿನ ಗಿಡಗಳು, ಅದು ಸ್ಟ್ರಾಬೆರಿ, ಅವು ಕೂಡ ತುಂಬ ಹೆಲ್ದಿಯಾಗಿಲ್ಲ, ಅವನ್ನು ತೆಗೆದು ಮಾಡಬೇಕು. ಇದು ಆನ್ಲೈನಿಂದ ತರಿಸಿದ್ದು, ಅದನ್ನು ಚೆನ್ನಾಗಿ ಸೇವ್ ಆಗಿದೆ. ಹೋದ ಸರಿ ರಿಪಾರ್ಟ್ ಮಾಡಿರೋದಕ್ಕೆ ಸೇವ್ ಆಗಿದೆ. ಕರ್ಬೇವಿನ ಗಿಡ ಇಲ್ಲಿದ್ದಾವೆ. ನಾನೇ ನಿಮಗೆ ವಿಡಿಯೋ ನೋಡ್ಕೊಂಡು ನಿಮಗೆ ಗಿಡಗಳು ಎಲ್ಲಿದ್ದಾವೆ ಅಂತ ಹೇಳ್ತಾಯಿದ್ದೀನಿ. ನಾನು ಇವಾಗಲೇ ನೋಡಿರೋದವೆ ಎಲ್ಲೆಲ್ಲಿದ್ದಾವೆ ಅಂತ. ಇನ್ನು ಎಷ್ಟೊಂದು ಹುಡುಕಿ ಮಾಡಬೇಕು. ಅವರು ಹೊಡೆದಿರೋದಕ್ಕೆ ಅವತ್ತು ಬರಬೇಡಿ ಅಂದಿದ್ರು, ಅದಕ್ಕೆ ನಾವು ಭಾನುವಾರ ಬಂದುಬಿಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಸ್ವಲ್ಪ ಎಲ್ಲ ತೆಗೆದು ಒಂದು ಶೀಟು ದೊಡ್ಡ ಹಿಂದೆ ಮುಂದೆ ಚಿಕ್ಕ ಬಿಟ್ಟು ಕಾಪಾಡಬೇಕು, ಇಲ್ಲಾಂದರೆ ಜಾಗ ಸಾಲಲ್ಲ ಗಿಡಗಳು ಇಡೋಕ್ಕೆ. ಇದನ್ನು ನಾವು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು. ಎಲ್ಲರೂ ವಿಡಿಯೋ ನೋಡ್ತೀರಾ, ಲೈಕ್ ಮಾಡಲ್ಲ. ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ, ನಿಮ್ಮ ಲೈಕು. ಇಲ್ಲಿ ಗ್ರೋ ಬ್ಯಾಗ್ಗಳು ಸ್ವಲ್ಪ ನೆಲದ ಮೇಲೆ ಇಟ್ಟಿದ್ದಾರೆ, ಸ್ವಲ್ಪ ಕೆಳಗಡೆ ಇಟ್ಟಿದ್ದಾರೆ. ಇವು ನಾನು ಮೊದಲೇ ಇಟ್ಟಿದ್ದು, ಇನ್ನು ದೊಡ್ಡವು ಇದ್ವಲ್ವ, ಚಪ್ರದವರೆಕಾಯ್ದು 18x18 ಇಂಚಸ್ ಗ್ರೋ ಬ್ಯಾಗ್ ಇದ್ದಿದ್ವಲ್ಲ, ಕೆಳಗಡೆನೇ ಇಟ್ಟಿದ್ದೀವಿ ಸದ್ಯಕ್ಕೆ. ಅವತ್ತು ಭಾನುವಾರ ಬಿಸಿಲಿತ್ತು ಅಂತ ನೀರೂ ಹಾಕಿ ಆಯಿತು, ಎಲ್ಲ ಸ್ವಲ್ಪ ಸುಮಾರಾಗಿ ಜೋಡಿಸಿ ನಮಗಿದ್ದು. ಇನ್ನು ಪೂರ್ತಿ ಜೋಡಿಸಿದ ಮೇಲೆ ಗಾರ್ಡನು, ಇನ್ನು ಹಣ್ಣಿನ ಗಿಡ ಒಂದು ಜೋಡಿಸ್ಬೇಕು, ಅವು ಸಾಲು ಮಾಡಬೇಕು. ಅವಕ್ಕೆಲ್ಲ ಇಟ್ಟಿಗೆ ಇಟ್ಬಿಟ್ಟೆ ಜೋಡಿಸ್ಬೇಕು, ದೊಡ್ಡ ಪಾಟು. ಅವು ಜೋಡಿಸೋವಾಗ ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇಬ್ಬರೂ ಕೆಲಸ ಮಾಡ್ತಾಯಿರ್ತೀವಿ, ವಿಡಿಯೋ ಮಾಡೋಕ್ಕಾಗಲ್ಲ. ಜೋಡಿಸಾದ್ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ಸಾವಂತಿಗೆ ಊರಿಗೆ ಹೋಗೋವ ಜೋಡಿಸಿದ್ದು ಅದು ಹಂಗೆ ಇದ್ದಾವೆ. ಅದರಲ್ಲಿ ಸ್ವಲ್ಪ ಶೋ ಗಿಡ ಮಿಕ್ಸ್ ಆಗಿದ್ದಾವೆ, ಅವನ್ನೆಲ್ಲ ತೆಗೆದು ಒಂದು ಕಡೆ ಇಡಬೇಕು. ಜಾಗ ಇರೋ ಕಡೆ ಎಲ್ಲ ಫಿಲಪ್ ಮಾಡ್ಬೇಕು. ನೋಡಿ ಇಲ್ಲೊಂದು ಪಾಟಿಗೆ ಜಾಗ ಇದೆ, ಅದನ್ನು ರೆಡಿ ಮಾಡಬೇಕು. ದೊಡ್ಡದು ಪಾಟ್ ಕೆಳಗಡೆ ಮಧ್ಯದಲ್ಲಿ ಒಂದು ಚಿಕ್ಕ ಪಾಟ್ ಇಟ್ಟರೆ ಸರಿ ಹೋಗುತ್ತೆ. ಇಲ್ಲಿ ನಾನು ಇದು ಬಳ್ಳಿ ಚಟ್ನಿಗೆ ಅಂತ ತಂದಿದ್ನಲ್ಲ, ಮಂಗಳ ಬಳ್ಳಿ ಅಂತಾರೆ, ಅದನ್ನಿಟ್ಟಿದ್ದೀನಿ. ಇಲ್ಲಿ ಸಾಮಂತಿಗೆ ಹತ್ರ ಸ್ವಲ್ಪ ಮಾಡಿದೆ, ಇನ್ನೊಂದು ಸ್ವಲ್ಪ ಇದೆ, ಅಲ್ಲಿ ಓಡಾಡಂಗೆ ಮಾಡಬೇಕು. ಆಮೇಲೆ ಇಲ್ಲಿ ಗೊಬ್ಬರಕ್ಕೆ ಹಾಕಿದ್ವಲ್ಲ ಬಕೀಟು, ಅವನ್ನೆಲ್ಲ ಸ್ಟ್ಯಾಂಡ್ ಮೇಲೆ ಇಟ್ಟು ಇಲ್ಲಿ ಸ್ವಲ್ಪ ಜಾಗ ಮಾಡಿದೆ. ಹಿಂದಿನ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ಅಲ್ಲಿ ಹೆಂಗಿರುತ್ತೆ, ಇವಾಗ ಹೆಂಗಿದೆ ಅಂತ. ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ನೋಡಿದ್ರೆ ಹಿಂದಿನ ವಿಡಿಯೋ ನಿಮಗೆ ವಿಡಿಯೋದಾಗ ಹೆಂಗಿತ್ತು, ಈ ವಿಡಿಯೋದಾಗ ಹೆಂಗೆ ಐತೆ ಅಂತ ಗೊತ್ತಾಗುತ್ತೆ. ನೀರು ಹಾಕಿರೋದು ಸ್ವಲ್ಪ ಕೆಳಗಡೆನೇ ಬೀಳುತ್ತೆ. ಇವಾಗ ನೆಲದ ಮೇಲೆ ಇಟ್ಟಿರೋದಕ್ಕೆ ನೀರು ಒದ್ದೆ ಅಂಶ ಜಾಸ್ತಿನೇ ಇರುತ್ತೆ, ನೆಲದ ಮೇಲೆ ಜಾರುತ್ತೆ. ನೋಡ್ಕೊಂಡು ಓಡಾಡಬೇಕು ನಿಧಾನವಾಗಿ, ತಕ್ಷಣ ಬೇಗ ಕೆಲಸ ಮಾಡೋಕ್ಕೂ ಆಗಲ್ಲ. ಇದೆಲ್ಲ ಮಾಡ್ತಾಯಿದ್ದೀನಿ, ನೋಡೋಣ ಇಲ್ಲೇವರೆಗೂ ಎಷ್ಟು ದಿನ ಆಗುತ್ತೆ ಅನ್ನೋದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ದಾಸವಾಳ ಗಿಡದಲ್ಲಿ ಎಲೆಗಳೆಲ್ಲ ಒಣಗ್ತಾ ಇದ್ದಾವಲ್ಲ, ಅವನ್ನೆಲ್ಲ ತೆಗಿಬೇಕು ಡೈಲಿ. ಅವನ್ನ ತೆಗೆದ್ಬಿಟ್ಟು ಇಲ್ಲಿ 1-2 ಸಾಲು ಎಕ್ಸ್ಟ್ರಾ ಕಮ್ಮಿ ಜಾಸ್ತಿ ಇಟ್ಬಿಟ್ಟಿದ್ದಾರೆ ಇಲ್ಲಿ ಓಡಾಡೋಕ್ಕೆ ಬರ್ದಂಗೆ. ಅವನ್ನೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಓಡಾಡಂಗೆ ಮಾಡ್ಕೋಬೇಕು, ನಾವು ಮಾಡ್ಕೊಂಡು ಇದು ಮಾಡಬೇಕು. ನೋಡಿ ಇದೆಲ್ಲ ಬಕೆಟ್ಗಳೆಲ್ಲ ಹುಷಾರಾಗಿ ತಂದಿಟ್ಟಿದ್ದಾರೆ, ಒಡೆದೋಗಿರೋವು. ನೆಕ್ಸ್ಟ್ ಅದೆಲ್ಲ ಕ್ಲೀನ್ ಆದಮೇಲೆ ಆ ಬಕೆಟ್ಗಳು ಚೇಂಜ್ ಮಾಡ್ತೀನಿ. ನೋಡಿ ಇವಾಗ ಚಿಕ್ಕ ಪಾಟೆಲ್ಲ ಸ್ವಲ್ಪ ಸೈಡಿಗೆ ಸರಿಸ್ದೆ, ಅವು ಇನ್ನೂ ಅಲ್ಲೇ ಇಡೋಕ್ಕಾಗಲ್ಲ. ನೋಡ್ತೀನಿ ಎಲ್ಲೆಲ್ಲಿ ಇಡಬೇಕು ಅಂತ ನೋಡಿಬಿಟ್ಟು ಇಡ್ತೀನಿ. ಸದ್ಯಕ್ಕೆ ಸರಿಸ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಪಾಟ್ಗಳು, ಅವೆಲ್ಲ ಇಷ್ಟಿದೆ. ಇವಾಗ ಹಿಂಗಿದೆ ಗಾರ್ಡನ್ನು, ಸ್ವಲ್ಪ ಮಾಡ್ಕೊಂಡಿರೋದಕ್ಕೆ ಹಿಂಗೈತೆ, ಓಡಾಡಂಗೆ ಮಾಡ್ಕೊಂಡಿದ್ದೀನಿ ಪೂರ್ತಿ. ಇದು ಗ್ರೋ ಬ್ಯಾಗನ್ನು ಇಬ್ಬರು ಸೇರಿಸಿ ಆ ಕಡೆ ಸರಿಸಿದ್ದೀವಿ. ಇದನ್ನು ಸ್ವಲ್ಪ ಸೌಗಂಧಿಕ ಪುಷ್ಪ ಒಂದು ಕಟ್ಟಬೇಕು,
ಚೇಪೆ ಗಿಡನೂ ಸ್ವಲ್ಪ ಈ ಸರಿನೇ ಅದು ಗಿಡ ಇರೋದವಾಗಿಂದ ಇವಾಗಲೇ ತೆಗೆದು ನಾವು ಮಾಡಿರೋದು. ನಾವು ಇದೆಲ್ಲ ಮಾಡೋಷ್ಟೊತ್ತಿಗೆ ಕೆಲಸದವ್ರು ಬಂದರು. ಅವತ್ತು ಶನಿವಾರದ ದಿನ ಮಾಡಿದ್ದು, ಭಾನುವಾರ ಸ್ವಲ್ಪ ಮಾಡಿದ್ದು. ಇದನ್ನು ಭಾನುವಾರ ಮಾಡಿದ್ದು ಸುಮಾರಾಗೈತಿ. ಇದರಲ್ಲಿ ಶನಿವಾರ 2 ದಿನದ ವಿಡಿಯೋ ಒಂದೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಈ ಗಿಡ ನೋಡಿದೆ, ಎಲ್ಲೂ ಕಾಣಲಿಲ್ಲ, ಒಣಗೋಗಿದೆ ಅನಿಸುತ್ತೆ. ನಮಸ್ತೆ.